ಇನ್ನು ಸ್ಥಳೀಯ ಕಾರ್ಮಿಕರು ಬಂಡೆಯ ಅಡಿ ಸಿಲುಕಿರುವಂತಹ ಶಂಕೆ ಇದೆ. ಬಂಡೆ ಕುಸಿತದ ವೇಳೆ ಸುಮಾರು 15ರಿಂದ 16 ಮಂದಿ ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇದ್ರು. TV9ಗೆ ಕಾವೇರಿ ಕ್ರಷರ್ನ ಸಿಬ್ಬಂದಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಒಂದಷ್ಟು ಮಂದಿ ಬಿಹಾರ ಮೂಲದವರಿದ್ರು, ಒಂದಿಬ್ಬರು 3 ಜನ ನಮ್ಮ ಕರ್ನಾಟಕ ಮೂಲದವರು ಕೂಡ ಕೆಲಸವನ್ನ ಮಾಡ್ತಾ ಇದ್ರು ಅಂತ ಹೇಳಿ ಅಲ್ಲಿನ ಸಿಬ್ಬಂದಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಶಾಂತ್ ಸ್ಥಳದಲ್ಲೇ ಇದ್ದು ಅಲ್ಲಿನ ಪ್ರತ್ಯಕ್ಷದರ್ಶಿ ಅಥವಾ ಅಲ್ಲಿನ ಸಿಬ್ಬಂದಿಗಳನ್ನು ಮಾತನಾಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಪ್ರಶಾಂತ್ ಅವರು ಕೂಡ ಡೀಟೇಲ್ಸ್ ಅನ್ನ ಶೇರ್ ಮಾಡ್ತಾ ಇದ್ರು, ಏನಾಯಿತು ಅಂತ ಹೇಳಿ ವಾಸ್ತವ ಸ್ಥಿತಿಯ ಬಗ್ಗೆ ವಿವರಣೆಯನ್ನ ಕೊಡ್ತಾ ಇದ್ರು. ಮುಂದುವರಿಸಿ ಪ್ರಶಾಂತ್. ಮಧುಶ್ರೀ, ಇದು ಬೆಳಗಿನ ಜಾವ 5:30 6 ಗಂಟೆ ಸುಮಾರಿಗೆ ಆಗಿರುವಂಥದ್ದು. ಇಡೀ ರಾತ್ರಿ ಒಂದಿಬ್ಬರು ಕೂಡ ಕೆಲಸವನ್ನ ಮಾಡ್ತಾ ಇದ್ರು. ಅಂದ್ರೆ ಈಗ ಸಾವನ್ನಪ್ಪಿರುವಂಥ ಕಾರ್ಮಿಕರು, ಉಳಿದಂಥ ಕಾರ್ಮಿಕರು ಕೂಡ ಬೆಳಗಿನ ಸಮಯಕ್ಕೆ ಬಂದು ಆ ಕೆಲಸ ಆರಂಭಿಸುವಂಥ ಸಂದರ್ಭದಲ್ಲಿ ಏಕಾಏಕಿ ಬಂಡೆ ಕುಸಿದು ಕೆಳಭಾಗದಲ್ಲಿ ಕೆಲಸವನ್ನ ಮಾಡ್ತಿದ್ದಂಥ ಕಾರ್ಮಿಕರು, ಈಗಿರುವಂಥ ಸದ್ಯದ ಮಾಹಿತಿಯ ಪ್ರಕಾರ 7 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಆ ಒಂದು ಘಟನೆಯಲ್ಲಿ 5 ಕಾರ್ಮಿಕರು ಗಂಭೀರವಾಗಿ ಗಾಯಗೊಂಡು ಅವ್ರನ್ನ ಬೆಂಗಳೂರಿನ ರಾಜರಾಜೇಶ್ವರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಆ ಬಂಡೆ ಕೆಳಗೆ ಮತ್ತಷ್ಟು ಕಾರ್ಮಿಕರು ಕೂಡ ಸಿಲುಕಿ ಶಂಕೆ ಪೊಲೀಸರಿಗೆ ವ್ಯಕ್ತ ಆಗಿದೆ. ಆ ನಿಟ್ಟಿನಲ್ಲೂ ಕೂಡ ಅಲ್ಲಿ ತೆರವು ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಈ ಘಟನೆಗೆ ಅಂದ್ರೆ ಆ ಸ್ಪಾಟ್ ನಡೆದಂತಹ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ಇದ್ದಂತ ಪ್ರತ್ಯಕ್ಷದರ್ಶಿ ಕೂಡ ವಿನೋದ್ ಅಂತ ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ತೀನಿ. ಸರ್, ಈಗ ಎಷ್ಟೊತ್ತಿಗಾಯ್ತು, ಏನಾಯ್ತು ಸರ್? ಸರ್, ಬ್ರೇಕರ್ ಮಾಡ್ತಿದ್ವಿ, ಪಲ್ಲೆ ಆಪರೇಟರ್ ಬ್ರೇಕರ್ ಮಾಡ್ತಿದ್ವಿ ಸರ್. ಮಾಡ್ಕೊಂಡು ಅವನು ಮಾಡಿದ ಕೆಳಗಡೆ ನಾನು ಲೋಡಿ ಮಾಡ್ತಿದ್ವಿ ಸರ್. ಮಾಡ್ಕೊಂಡು ದಡಂತ ಬಿತ್ತು ಸರ್. ನಾ ಕೆಳಗಡೆ ಆಪರೇಟರ್ ಮಾಡ್ತೀವಿ ಸರ್. ಎಷ್ಟು ದೊಡ್ಡ ಬಂಡೆ ಇತ್ತು ಸರ್? ಹೇಗೆ ಸರ್ ಅದು? ಬಂಡೆ ದೊಡ್ಡದಿತ್ತು ಬಂಡೆ ಸರ್. ದೊಡ್ಡ ಬ್ರೇಕರ್ ಮಾಡ್ತೀವಿ ಸರ್. ವೈಬ್ರೇಷನ್ ಬಂದು ಕೆಳಗಡೆ ಬಿದ್ದೈತೆ ಸರ್. ಕೆಳಗಡೆ ನಾನು ಆಪರೇಟರ್ ಮಾಡ್ತಿದ್ದು. ನೀವು ಕೆಳಗಿದ್ರೆ? ನಾನು ಆಪರೇಟರ್, ಇಟಾಚಿ ಆಪರೇಟರ್. ಪಕ್ಕದಲ್ಲಿ ಮಿಷನ್ ಇದೆ ಸರ್. ಈಗ ನಿಮ್ಮ ಇಟಾಚಿ ಮೇಲೆ ಏನಾರ ಬಂಡೆ ಬಿತ್ತು? ಮಿಷನ್ ಏನಾಗಿಲ್ಲ, ಪಕ್ಕ ಕಲ್ಲಿನ 4 ಕಲ್ಲು ಬಿದ್ದಿದ್ದು. ಇವತ್ತು ಎಷ್ಟು ಜನ ಕೆಲಸ ಮಾಡ್ತಾರೆ? 8 ಜನ ಸತ್ತು ಹೋಗಿದ್ದಾರೆ. 8 ಜನ ಸತ್ತು ಹೋಗಿದ್ದಾರೆ, 5 ಜನ ಏಟಾಗಿದೆ. ಇನ್ನು ಎಷ್ಟು ಜನ ಕೆಲಸ ಮಾಡ್ತಾ ಇದ್ರು? 20 ಜನ ಇದ್ದರು ಸರ್. 20 ಜನ. 5 ಜನ ಸಪ್ರೇಟ್ ವಾಪಸ್ ಆಚೆ ಬಂದಿದ್ದಾರೆ. 13 ಜನ ಸತ್ತು ಹೋಗಿದೆ, 5 ಜನ ಏಟಾಗಿದೆ, 8 ಜನ ಸತ್ತು ಹೋಗಿದೆ ಸರ್. ಅಂದ್ರೆ ಕೆಳಗೆ ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ ಸರ್ ಆ ಬಂಡೆ ಬೀಳ್ತಿರುವಂತದ್ದು ಸೌಂಡ್ ಬರೋದಾಗ್ಲಿ ಏನು ಗೊತ್ತಾಗ್ಲಿಲ್ವಾ? ಏನು ಗೊತ್ತಾಗಿಲ್ಲ ಸರ್. ಏನು ಸಡನ್ ಬಂದ್ಬಿಡ್ತು ಸರ್. ಸಡನ್ ಬಂದ್ಬಿಡ್ತು ಸರ್. ನೀವು ಅಂದ್ರೆ ಆ ಕಾರ್ಮಿಕರಿಂದ ಎಷ್ಟು ದೂರದಲ್ಲಿ ನೀವು ಇದ್ರಿ? ನಾನು 10 ಫೀಟ್ ದೂರ ಇತ್ತು. ಲೋಡಿಂಗ್ ಇಟಾಚಿ ಲೋಡಿಂಗ್ ಮಾಡ್ತಿತ್ತು. ಲೋಡಿಂಗ್ ಮಾಡ್ತಿದ್ದ ಆಮೇಲೆ ಸಡನ್ ಬಿತ್ತು. ನಾ ಏನ್ ಬಿತ್ತು ನೋಡ್ತಾ ಇದ್ರೆ ಎಲ್ಲ ಜನ ಸರ್. ಅಂದ್ರೆ ಎಷ್ಟು ಗಾತ್ರದ ಬಂಡೆಗಳು ಸರ್ ಅದು ಬಿದ್ದು ಅವ್ರ ಮೇಲೆಲ್ಲ? ಯಾವ ತರ ಇತ್ತು ಸರ್ ಬಂಡೆ? ದೊಡ್ಡದಿತ್ತು ಕಲ್ಲು, ದೊಡ್ಡ ಕಲ್ಲಿತ್ತು. ಸಡನ್ ಮೇಲೆ ಬಂದ್ಬಿಡ್ತು. ಹಿಂಗ್ ನೋಡ್ಬೇಕಂದ್ರೆ ಜನ ಅಲ್ಲಿ ಸಾಕು. ಆಮೇಲೆ ಇನ್ನು ಉಳಿದಿರಲ್ಲ ಸರ್ 5 ಜನ ಕಾರ್ಮಿಕರು, ಅವರೆಲ್ಲ ಹೇಗೆ ಉಳ್ಕೊಂಡ್ರು ಸರ್? ಹೇಗೆ ಸರ್? ಸೈಡ್ ಜಂಪ್ ಮಾಡಿದ್ರು ಸರ್. ಹಂಗೆ ಒಂದು ಕಾಲ್ ಕಟ್ಟಾಯ್ತು, ಕೈ ಕಟ್ಟಾಯ್ತು, ತೆಲಿಗೆ ಏಟಾಯ್ತು, ಸೈಡ್ ಜಂಪ್ ಮಾಡಿದ್ರು ಸರ್. ಆಮೇಲೆ ಅಂದ್ರೆ ಆ ಬಂಡೆ ಸಿಕ್ಕ ತಕ್ಷಣ ಅವ್ರನ್ನ ಏನಾರ ರಕ್ಷಣೆ ಮಾಡೋಕೆ ಏನು ಆಗ್ಲಿಲ್ವಾ ಸರ್? ಹೇಗೆ ಸರ್? ಏನಾಗಿಲ್ಲ ಸರ್, ಏನು ಆಗ್ಲಿಲ್ಲ. ಯಾವ ತರ ಹೇಗೆ ಅಂತ ಗೊತ್ತಿಲ್ಲ ಸರ್. ಸಡನ್ ಆಯ್ತು. ನೀವು ಹೆಂಗ್ ಬಚಾವಾದ್ರಿ ಸರ್? ನೀವು ಹೆಂಗ್ ಬಚಾವ್ರಿ? ಇಟಾಚಿ ಆಪರೇಟರ್ ಸರ್. ನಾವು ಅಡಿಲೇ ಒಳಗೆ ಕುಂತಿದ್ದು. ನಾನು ಲೋಡಿಂಗ್ ಮಾಡ್ತಿದ್ದವರು ಟೈಮಲ್ಲಿ ಸಡನ್ ಬಿದ್ದುಬಿಡ್ತು. ನಾ ಈ ಕಡೆ ಮೂಲೆಗಿತ್ತು, ಅಂದ್ರೆ 10 ಫೀಟ್ ದೂರ ನಾನು ಇತ್ತು. ಅವರೆಲ್ಲ ಏನ್ ಕೆಲಸ ಮಾಡ್ತಿದ್ರು ಸರ್ ಅಷ್ಟು ಬೆಳಗಿನ ಜಾವ ಬಂದು? ಡ್ರಿಲ್ ಮಾಡ್ತಿದ್ರು ಸರ್. ಕಂಪ್ರೆಸರ್ ಅಂದ್ರೆ ಡ್ರಿಲ್ ಮಾಡ್ತಾರೆ. 5-6 ಕಂಪ್ರೆಸರ್ ಬಂದ್ಬಿಡ್ತಾರೆ ಅವರು. ಡ್ರಿಲ್ ಮಾಡ್ತಾರೆ. ಟೈಮಲ್ಲಿ ಸಡನ್ ಮೇಲೆ ನೋಡಿಲ್ಲ. ಡ್ರಿಲ್ ಮಾಡಿ ಸಂಜೆ ಟೈಮಲ್ಲಿ ಸ್ಫೋಟ ಮಾಡೋದಕ್ಕೆ ಮಾಡೋಂಥದ್ದು ಅದು ಹೇಗೆ ಸರ್? ಅದು ಡ್ರಿಲ್ ಸಾಯಂಕಾಲ ಪ್ಲಾಸ್ಟಿಕ್ ಮಾಡ್ತಾರೆ, ಬೆಳಗ್ಗೆ ಮಾಡಲ್ಲ. ಈಗ ಬೆಳಗ್ಗೆಯಿಂದ ಕೆಲಸ ಮಾಡ್ಕೊಂತ ಬರ್ತಾರೆ. ಸಾಯಂಕಾಲ ಬೆಳಗ್ಗೆ ಡ್ರಿಲ್ ಹೊಡಿತಾರೆ, ಅದು ಮದ್ದು ಹಾಕಿ ತೋಟ ಹಾಕ್ತಾರೆ, ಸಾಯಂಕಾಲ ಟೈಮಲ್ಲಿ ಹೊಡಿಸ್ತಾರೆ. ಮಧುಶ್ರೀ, ಇವರು ಹೇಳ್ತಿರುವಂಥದ್ದು ಅಂದರೆ ನಾವು ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲೇ ಕೂಡ ಈ ಒಂದು ಇನ್ಸಿಡೆಂಟ್ ನಡೆದಿದೆ ಅಂತ. ಇದಂದ್ರೆ ಈಗ ಘಟನಾ ಸ್ಥಳಕ್ಕೆ SP ಅವರು ಕೂಡ ಹೋಗ್ತಾ ಇದ್ದಾರೆ. ಮಧುಶ್ರೀ, ಕೂಡ ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು. ಈಗ ಘಟನಾ ಸ್ಥಳಕ್ಕೆ ಅವರು ಕೂಡ ತೆರಳ್ತಾ ಇದ್ದಾರೆ. ಕೆಲವೊಂದಿಷ್ಟು ಮಾಹಿತಿ ಬಂದ ತಕ್ಷಣ ಅವರು ಕೂಡ ಈಗ ಘಟನಾ ಸ್ಥಳಕ್ಕೆ ಕೂಡ ತೆರಳ್ತಾ ಇರುವಂಥದ್ದು. ಈಗ ಮೃತದೇಹಗಳನ್ನು ಹೊರಭಾಗಕ್ಕೆ ತೆಗೆಯುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಒಟ್ಟಾರೆ ಈ ಒಂದು ಘನಘೋರ ದುರಂತದಲ್ಲಿ ಈಗ 7 ಕಾರ್ಮಿಕರು ಸದ್ಯದ ಮಟ್ಟಿಗೆ ಸಾವನ್ನಪ್ಪಿರುವಂಥ ಮಾಹಿತಿ ತಿಳಿದು ಬಂದ 5 ಕಾರ್ಮಿಕರನ್ನು ಕೂಡ ಈಗ ಬೆಂಗಳೂರಿನ ಆಸ್ಪತ್ರೆಗೆ ರವಾನೆ ಮಾಡಿರುವುದು. ಪೊಲೀಸರು ಕೂಡ ತನಿಖೆಯನ್ನು ಮುಂದುವರಿಸಿದ್ದಾರೆ. ಜೊತೆಗೆ ಮೈನ್ಸ್ ಅಂಡ್ ಜುವಾಲಜಿ ಅವರು ಕೂಡ ಈ ಒಂದು ಘಟನಾ ಸ್ಥಳಕ್ಕೆ ಬಂದಿದ್ದಾರೆ. ಇದಕ್ಕೆ ಪರ್ಮಿಷನ್ ಇದೆಯಾ ಇಲ್ವಾ, ಇನ್ಸಿಡೆಂಟ್ ಹೇಗಾಯ್ತು ಅನ್ನೋ ನಿಟ್ಟಿನಲ್ಲೂ ಕೂಡ ಈಗ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಮಧುಶ್ರೀ, ಪ್ರಶಾಂತ್, ಈಗ ಬಂಡೆಕಲ್ ಬಿದ್ದು ಈ ದುರಂತ ಆಗಿರೋದು. ಈಗ ಬಂಡೆಕಲ್ಲು ಅಂದ್ರೆ ಒಂದೇ ಸಿಂಗಲ್ ದೊಡ್ಡ ಬಂಡೆ ಬಿದ್ದಿರೋದಾ, ಅಥವಾ ಈ ಬಂಡೆಕಲ್ಲು ಒಂದು ಸಿಂಗಲ್ ಬೀಳ್ಬೇಕಿದ್ರೆ ಅಕ್ಕಪಕ್ಕದಲ್ಲಿದ್ದಂತಹ ಬೇರೆ ಬೇರೆ ಸಣ್ಣ ಸಣ್ಣ ಬಂಡೆಗಳು ಕೂಡ ಉರುಳ್ಕೊಂಡು ಬಂದಿರುತ್ತವೆ, ಸೊ ಅವುಗಳು ಬಿದ್ದು ಈ ಸಾವು ನೋವಿನ ಸಂಖ್ಯೆ ಹೆಚ್ಚಾಗಿರೋದಾ? ಅಲ್ಲಿನ ಸದ್ಯದ ಸ್ಥಿತಿಗತಿಯನ್ನ ನೋಡೋದಾದ್ರೆ, ಹಾಗೆಯೇ ಅಲ್ಲಿನ ಇನ್ನೊಂದಷ್ಟು ಮಂದಿಯನ್ನ ಮಾತನಾಡಿಸೋದಾದ್ರೆ ಪ್ರಶಾಂತ್, ಅದನ್ನ ಹೇಗೆ ವಿವರಿಸ್ತಾರೆ ಅಂತ ಹೇಳಿ. ಈಗ ಒಂದು ಸಿಂಗಲ್ ಬಂಡೆ ಬಿದ್ದಂತಹ ಸಂದರ್ಭದಲ್ಲಿ ಒಂದ್ ವೇಳೆ ಗೊತ್ತಾಗಿದ್ರೆ ಓಡಿ ಹೋಗಿ ಜೀವ ಉಳಿಸ್ಕೊಳ್ಬಹುದಿತ್ತು. ಸಣ್ಣ ಪುಟ್ಟ ಬಂಡೆಗಳೆಲ್ಲವೂ ಕೂಡ ಏಕಾಏಕಿ ಮೇಲಿಂದ ರಭಸವಾಗಿ ಬಿದ್ದಿರೋದ್ರಿಂದ ಈ ದೊಡ್ಡ ಅನಾಹುತ ಆಗಿದೆ ಅಂತ ಅನ್ನಿಸ್ತಾ ಇದೆ.
ಖಂಡಿತ ಮಧುಶ್ರೀ, ಎಕ್ಸಾಕ್ಟ್ ಆಗಿ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ಏನು ಮಾರ್ಕ್ ಕಾಣಿಸ್ತಾ ಇದೆ ಅಂದ್ರೆ ಮಣ್ಣಿನ ಭಾಗ ಕಾಣಿಸ್ತಾ ಇದೆ, ಅದೇ ಸ್ಪಾಟಿಂದ ಬೃಹತ್ತಾದಂಥ ಬಂಡೆ ಬಿದ್ದಿರುವಂಥದ್ದು. ಅಲ್ಲಿ ಇಟಾಚಿ ಕೂಡ ಇದೆ, ಇಟಾಚಿ ಪಕ್ಕದಲ್ಲಿ ದೊಡ್ಡದಾದಂಥ ಕಲ್ಲುಗಳು ಕೂಡ ಇದೆ. ಅಂದರೆ ಮೇಲ್ಭಾಗದಿಂದ ಆ ಒಂದು ದೊಡ್ಡ ಗಾತ್ರದ ಕಲ್ಲುಗಳು ಬಿದ್ದು, ಅಂದರೆ ಕೆಳಭಾಗದಲ್ಲಿ ಇಷ್ಟು ಕೂಡ ಕಲ್ಲುಗಳಿತ್ತು. ನಂತರದಲ್ಲಿ ಆ 4 ಜನ ನಿಂತಿರೋ ಅದರ ಕೆಳಭಾಗದಲ್ಲೂ ಕೂಡ ಸುಮಾರು ಒಂದು 50ರಿಂದ 100 ಆಳ ಇದೆ. ಆ ಕೆಳಭಾಗದಲ್ಲಿ ಕೆಲಸ ಮಾಡ್ತಾಯಿದ್ರು. ನೇರವಾಗಿ ಆ ಒಂದು ಬಂಡೆ ಬಿದ್ದು ಆ ಮಧ್ಯಭಾಗದಲ್ಲಿದ್ದಂಥ ಬಂಡೆಗಳ ಮೇಲೆ ಬಿದ್ದು ಕೆಳಭಾಗದಲ್ಲಿ ಏನು ಕೆಲಸವನ್ನು ಮಾಡ್ತಾಯಿದ್ರು ಆ ಕಾರ್ಮಿಕರ ಮೇಲೆ ಏಕಾಏಕಿ ಬೃಹದಾಕಾರದ ಬಂಡೆ ಬಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಓಡೋಕ್ಕೂ ಆಗಿಲ್ಲ, ಏನೂ ಆಗಿಲ್ಲ. ಕೆಳಭಾಗದಲ್ಲಿ ಇದ್ದಂಥವ್ರು ಬಂಡೆ ಕೆಳಗೆ ಸಿಲುಕಿ ಸಾವನ್ನಪ್ಪಿದ್ದಾರೆ. ಜೊತೆಗೆ ಬಂಡೆ ಬೀಳ್ತಿದ್ದಂಥ ಅಂದರೆ ಆ ಒಂದು ಘಟನೆಯಿಂದ ಬಚಾವಾದಂಥವ್ರಿಗೆ ವಿನೋದ್ ಕೂಡ ಹೇಳ್ತಾ ಇದ್ರು, ಆ ಇನ್ಸಿಡೆಂಟ್ ಆಗಿದ್ದರಿಂದ ನಾನು 10-20 ಅಡಿ ದೂರ ಇದ್ದೆ, ಆ ಒಂದು JCB ಒಳಭಾಗದಲ್ಲಿ ಕೂತಿದ್ದೆ, ಹಾಗಾಗಿ ನಮ್ಮ ಭಾಗದಲ್ಲಿ ಏನು ಕೂತಿಲ್ಲ. ಇನ್ನೆಷ್ಟು ಜನರು ಕೆಲವರು ಆ ಬಂಡೆ ಬೀಳ್ತಿದ್ದಂಥ ಸಂದರ್ಭದಲ್ಲಿ ಅದನ್ನು ತಪ್ಪಿಸ್ಕೊಳ್ಳೋಕೆ ಹೋದ್ರು, ಅವರಿಗೆ ಗಾಯಗಳಾಗಿವೆ, ಕೆಲವರಿಗೆ ಕಾಲು ಮುರಿದಿದೆ ಅನ್ನೋಂಥದ್ದು ಕೂಡ ಪ್ರತ್ಯಕ್ಷದರ್ಶಿಗಳು ಕೂಡ ಹೇಳ್ತಾ ಇದ್ದಾರೆ. ಎಕ್ಸಾಕ್ಟ್ ಆಗಿ ಆ ಮೇಲ್ಭಾಗದಲ್ಲಿ ಏನಿತ್ತು ಅಂದರೆ ಇನ್ಸಿಡೆಂಟ್ ನಡೆದಿರುವಂಥ ಸ್ಥಳಕ್ಕೂ ಆ ಬಂಡೆ ಬಿದ್ದಿರೋದಕ್ಕೂ ಸುಮಾರು ಒಂದು 100ರಿಂದ 150 ಫೀಟ್ ಡಿಸ್ಟೆನ್ಸ್ ಇದೆ. ಮೇಲ್ಭಾಗದಿಂದ ನೇರವಾಗಿ ಬೃಹದಾಕಾರದಂಥ ಬಂಡೆ ಕೆಳಭಾಗಕ್ಕೆ ಬಿದ್ದಂಥ ಹಿನ್ನೆಲೆಯಲ್ಲಿಯೇ ಕೆಳಭಾಗದಲ್ಲಿ ಬೆಳಗಿನ ಜಾವ 6:30 ಸುಮಾರಿಗೆ ಆ ಡ್ರಿಲ್ಲಿಂಗ್ ಮಾಡೋದಕ್ಕೆ ಅಂದರೆ ಈ ಒಂದು ಕ್ರಷರ್ಗಳಲ್ಲಿ ಹೇಗೆ ಅಂದರೆ ಸಂಜೆಯ ನಂತರದಲ್ಲಿ ಇಲ್ಲಿ ಸ್ಫೋಟವನ್ನು ಮಾಡ್ತಾರೆ, ಅಂದರೆ ಬಂಡೆ ಹೊಡೆಯುವಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಬೆಳಗಿನ ಸಂದರ್ಭದಲ್ಲಿ ಆ ಕೆಳಭಾಗದಲ್ಲಿ ಡ್ರಿಲ್ ಮಾಡಿ ಅದಕ್ಕೆ ಸ್ಫೋಟಕಗಳನ್ನು ತುಂಬುವಂಥ ಕೆಲಸವನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡಿ, ಸಂಜೆ ನಂತರದಲ್ಲಿ ಈ ಭಾಗದಲ್ಲಿ ಯಾರೂ ಕೂಡ ಜನರು ಇಲ್ಲದಂಥ ಸಂದರ್ಭದಲ್ಲಿ ಅದನ್ನ ಸ್ಫೋಟ ಮಾಡಿ ಬಂಡೆಗಳನ್ನು ಛಿದ್ರ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆ ಒಂದು ಕೆಲಸವನ್ನು ಮಾಡ್ತಿದ್ದಂಥ ಬಿಹಾರ ಮೂಲದವರಾಗಿರ್ಬೋದು, ನಮ್ಮ ಕರ್ನಾಟಕದವರು ಕೂಡ ಕಾರ್ಮಿಕರಿಗೆ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ಘಟನಾ ಸ್ಥಳಕ್ಕೆ ಬಂದಿದ್ದಾರೆ. ಕೆಳಭಾಗದಲ್ಲಿ ಈಗ ಆಂಬ್ಯುಲೆನ್ಸ್ಗಳನ್ನು ಕೂಡ ಕರ್ಸ್ಕೊಂಡಿರುವಂಥದ್ದು, ಅಂದರೆ ಈಗ ಸಾವನ್ನಪ್ಪಿರುವಂಥ ಕುಟುಂಬಸ್ಥರು ಕೂಡ ಆ ಕೆಳಭಾಗದಲ್ಲಿದ್ದಾರೆ. ದೃಶ್ಯದಲ್ಲಿ ನಾನು ಕೂಡ ತೋರಿಸ್ತಾ ಇದ್ದೀನಿ. ಸಾವನ್ನಪ್ಪಿದಾರಲ್ಲ ಆ ಕುಟುಂಬಸ್ಥರು ಕೂಡ ಅವರು ಇಲ್ಲಿ ಮನೆಗಳನ್ನು ಮಾಡಿಕೊಂಡು ಅವರ ಜೊತೆಯಲ್ಲೇ ಕೂಡ ವಾಸವಾಗಿದ್ರು. ಆ ಕುಟುಂಬಸ್ಥರು ಕೂಡ ಬಂದು ಅವರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ಈ ಭಾಗದಲ್ಲಿ ಈ ಬಂಡೆ ಬೀಳುತ್ತೆ, ಇಷ್ಟು ಇದ್ರೂ ಕೂಡ ಕೆಳಭಾಗದಲ್ಲಿ ಏಕೆ ಕ್ರಷರ್ನಲ್ಲಿ ಕೆಲಸ ಮಾಡ್ತಾ ಇದ್ರು ಅನ್ನೋ ನಿಟ್ಟಿನಲ್ಲೂ ಕೂಡ ತನಿಖೆ ನಡೆಸಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಈಗ ಮೈನ್ಸ್ ಅಂಡ್ ಜುವಾಲಜಿ ಡಿಪಾರ್ಟ್ಮೆಂಟ್ ಅವರು ಕೂಡ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಪೊಲೀಸರು ಕೂಡ ತಾವರೆಕೆರೆ ಪೊಲೀಸರು ಕೂಡ ಬಂದು ತನಿಖೆಯನ್ನು ಮುಂದುವರಿಸಿದ್ದಾರೆ. ಒಟ್ಟಾರೆ ಬೆಳಗಿನ ಜಾವದಲ್ಲಿ ಈ ರೀತಿ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಬೃಹದಾಕಾರದ ಬಂಡೆ ಏಕಾಏಕಿ ಅವರ ಮೇಲೆ ಬಿದ್ದಂಥ ಸಂದರ್ಭದಲ್ಲಿ 7 ಜನರು ಕೂಡ ಈಗ ಪ್ರಾಥಮಿಕವಾಗಿ 7 ಜನರು ಅನ್ನುವಂಥದ್ದು ಕನ್ಫರ್ಮ್ ಆಗಿದೆ. ಅದನ್ನು ಇನ್ನಷ್ಟು ಅದನ್ನ ಕ್ಲೀನ್ ಮಾಡಿದಂಥ ಸಂದರ್ಭದಲ್ಲಿ ಬಂಡೆಗಳನ್ನು ತೆಗೆದ ನಂತರದಲ್ಲಿ ಮತ್ತೆ ಕೆಳದ ಭಾಗದಲ್ಲಿ ಯಾರಾದರೂ ಕಾರ್ಮಿಕರು ಇದ್ದಾರಾ ಅಂತ. ಈಗ ಸದ್ಯದ ಮಟ್ಟಿಗೆ 5 ಕಾರ್ಮಿಕರಿಗೆ ಗಂಭೀರ ಗಾಯಗೊಂಡಿದೆ. ಒಟ್ಟು 15ರಿಂದ 20 ಜನ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು ಅಂತ ತಿಳಿದು ಬರ್ತಾ ಇದೆ. ಎಕ್ಸಾಕ್ಟ್ ಆಗಿ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅನ್ನೋಂಥದ್ದು 7 ಜನ ಅನ್ನೋಂಥದ್ದು ಕನ್ಫರ್ಮ್ ಆಗಿದೆ. ಬಂಡೆಯನ್ನು ತೆರವು ಮಾಡಿದ ನಂತರದಲ್ಲಿ ಮತ್ತೆ ಅದರ ಕೆಳಭಾಗದಲ್ಲಿ ಯಾರೋ ಕಾರ್ಮಿಕರು ಸಿಲ್ಕೊಂಡಿದ್ದಾರಾ, ಬದುಕಿದಾರಾ, ಏನಾದ್ರು ಸಾವನ್ನಪ್ಪಿದಾರಾ ಅನ್ನೋಂಥದ್ದು ಹೆಚ್ಚಿನ ಮಾಹಿತಿ ಕೂಡ ತಿಳಿದು ಬರುವಂಥದ್ದು. ಮಧುಶ್ರೀ.